ಹೋಗಿ ಪ್ರವಚನಕ್ಕೆ ಹೋಗತ್ತಿಕೊಂಡು ನಾ ಯಾಕೆ ಹೋಲಿ, ನಾವು ಹೋಗಂಗಿಲ್ಲ. ಮತ್ತು ನಾವು ಗಂಡ ಅನ್ಬೇಕು ಅಪ್ಪಿ ತಪ್ಪಿ ಊರಾಗಿಂದ ಗುಡಿಯಾಗ ಪ್ರವಚನ ಹಚ್ಚಾರ, ನೀ ಒಂದೇ ಹಾದಿಗೀದಿ ಎತ್ತಿಕೊಂಡು 5ಕ್ಕೆ ಬಂದು ತೇರಿ ಬೆನ್ನು ಕೊಟ್ಟು ಕೂತ್ರಿ ಏನು ಮಾಡು. ಒಂದೊಂದು ಇರ್ತಾವಿಲ್ಲ ಮನ್ಯಾಗಂದ, ಅಲ್ಲ ರೊಟ್ಟಿ ಮಾಡು, ನಾ ಯಾಕೆ ಮಾಡಿ ರೊಟ್ಟಿ ಗಿಟ್ಟಿ ಮಾಡೋಕ್ಕೆ, ಪಲ್ಯ ಮಾಡೋ ನಾ ಯಾಕೆ ಮಾಡಲಿ ಪಲ್ಯ ಪಿಲ್ಲೆ ಮಾಡಿ. ಹಾಂ, ಒಬ್ಬನಿಗೆ ಸಾಕಾಗಿ ಹೋಗಿತ್ತತ್ತ ಏನ್ರಿ, ಸಾಕಾಗಿ ಹೋಗಿತ್ತು. ಒಟ್ಟು ಹೆಣ್ತಿ ಅವ ಹೇಳಿದ್ದು ಏನೂ ಕೇಳ್ತಿದ್ದಿಲ್ಲ. ಒಟ್ಟು ಅವ್ನು ಎದುರೇ ಮಾತಾಡಕ್ಕೆ, ಅವ ಮಾಡಂದಿದ್ದು ಮಾಡೋಕ್ಕೆಲ್ಲ, ಬ್ಯಾಡಂದ್ರೆ ಬಿಡೋಕ್ಕೆಲ್ಲ. ಸಾಕಾಗಿ ಹೋಗಿತ್ತು ಅವನಿಗೆ. ಯಾವಾಗಂದ್ರೆ ಸಾಕಾಗಿ ಹೋಗಿತ್ತು, ಮುಂಜಾನೆ ಸಂಜೆ ತನ ಏನ್ರಿ ಹೊಡೆದಾಡ್ಕೋದು ಕೂತ್ರ ಇದಕ್ಕೆ ಸಂಸಾರ ತನ್ನಂಗಿಲ್ಲ, ಇವ್ರಿಗೆ ದಂಪತಿಗಳ ತಗೊಂಡಂಗಿಲ್ಲ. ಹೆಂಗಿರ್ಬೇಕಂತ ಕೂಡ ಕೇಳಿದ್ರ, ನಾವು ಮಾಡ್ತಕ್ಕಂಥ ಸಂಸಾರ, ನಾವು ನಡೀತಕ್ಕಂಥ ರೀತಿ, ನಾವು ಮಾಡತಕ್ಕಂಥ ಸಂಸಾರವನ್ನು ನೋಡಿ ಯಾರು ಖುಷಿ ಪಡ್ಬೇಕಂತ ಕೂಡ ಕೇಳಿದ್ರ, ಸಾಕ್ಷಾತ್ ಭಗವಂತಂದ ಖುಷಿ ಪಡ್ಬೇಕಂತ ಹೇಳ್ತಾನಿಲ್ಲ. ನೋಡಿದರೆ ಮುತ್ತಿನ ಹಾರದಂತಿರ್ಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರ್ಬೇಕು, ನುಡಿದರೆ ಯಾವ ಲಿಂಗ ಮೆಚ್ಚಿ ಹೌದು ಅನ್ನಂಗೆ ಇರ್ಬೇಕಂತ ಮಾತು ಹೆಂಗೆ ಹೇಳ್ತಾರಲ್ಲ ಏನ್ರಿ. 4 ಮಂದಿ ಜನರಿಗೆ ಅದು ಮೆಚ್ಚಿಸುವಂಗಿರೋದಕ್ಕಿಂತ ನಾವು ಭಗವಂತ ಮೆಚ್ಚುವಂಗೆ ಅಂದ್ರೆ ಜೀವನ ಕಳಿಬೇಕಂತ ಏನ್ರಿ ಹೇಳ್ತಾರ ಅವ್ರು ದಾಶಿಮಾರರು. ಏನಂತಾರ, ಸತಿ ಪತಿಗಳೊಂದಾಗದ ಭಕ್ತಿ ಹಿತವಾಗಿ ಪುದುಸುವಂಗೆ ಪರಮಾತ್ಮ ಯಾವುದು ಪ್ರೀತಿ ಎತ್ತಿಕೊಂಡು ಕೇಳಿದ್ರ. ನಿಮ್ಮಲ್ಲೆಲ್ಲ ವರ್ಷ ಮಲ್ಲಯ್ಯಗದ ಹೋಗ್ತಿರಿಲ್ಲ, ಸೋಲಾಪುರದಿಂದ ಭಾಳಷ್ಟು ಜನ ಹೋಗ್ತಾರ ಶ್ರೀಶೈಲ ಮಲ್ಲಯ್ಯ. ಅವ್ರು ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥವ್ರು ಒಂದು ಪದ ಹಾಡ್ತಾರಲ್ಲ ನಿಮ್ಮ ಕಡೆ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರ ಒಲೆದವನು ಬಲ್ಲಿದನು ಚೆನ್ನ ಮಲ್ಲ, ಹಿಂಗೆ ಹಾಡ್ತಿರ್ತಾರಿಲ್ಲ. ಅದು ಹಾಡ್ತಾ ಅದ್ರಾಗ ಒಂದು ನುಡಿ ಅದ ಗೊತ್ತದ, ನಿಮಗೆ ಕೇಳಿರ್ಬೇಕು ನೀವು. ಏನಂತ ಹಾಡ್ತಾರ, ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ ಹಾಡ್ತಾರಲ್ಲ, ಕೇಳಿರ್ಲಿ ನೀವು ಹೋಗಿರ್ಲಿ ಊರನ್ ಮಂದಿ ಮಲ್ಲಯ್ಯ ಹಾಡ ಬರಲ್ಲ. ಹೆಂಗ್ರಿ ಮಲ್ಲಯ್ಯ ಹೋಗ್ತೀವಿ ಹಾಡ ಬರಲ್ಲ. ಹೋಗೋತ್ನೇ ದಾರ್ಯಾಗಂದ ಎಲ್ಲ ಜಂಗಮರು ಏನ್ರಿ ಮಲ್ಲಯ್ಯ ಅನ್ಕೋತ ಹೋಗಿರ್ತಾರಲ್ಲ, ಪದ ಹಾಡ್ಕೋತೆ ಹೋಗಿರ್ತಾರ. ಹಂಗ ಅವ್ರು ಏನಂತಾರ, ಗಂಡ ಹೆಂಡರ ಮನಸ್ಸೊಂದಿದ್ದರೆ ನಂದಾದೀಪೋ ಮಲ್ಲಯ್ಯ. ಗಂಡ ಹೆಂಡತಿ ಪ್ರೀತಿದಿಂದ ಇದ್ರ ಅದು ಭಗವಂತನಿಗೆ ಅಂದ ಏನಂತಕೊಂಡು ಕೇಳಿದ್ರ, ನಿಮ್ಮ ಮನೆಗಂದ ದೀಪನೇ ಹಚ್ಚೋದು ಬೇಡ, ನಿಮ್ಮ ಇಬ್ರು ಮನಸ್ಸನ್ನ ಒಂದಾಗಿತ್ತು, ನೀವಿಬ್ರು ಪ್ರೀತಿದಿಂದ ಇದ್ರಿ ಎತ್ತಿಕೊಂಡಂದ್ರ ಆ ಮನೆತನಕ್ಕೆ ಅಂದ ನಂದಾದೀಪ ಇದ್ದಂಗ ಏನ್ರಿ. ಆ ಮನೆತನದೊಳಗ ಮಲ್ಲಯ್ಯ ನೆಲೆಸ್ತಾನ, ಪರಮಾತ್ಮ ನೆಲೆಸ್ತಾನ. ಸಂಪತ್ತ ಏನ್ರಿ ಉತ್ಪತ್ತಿ ಹಾಕದ. ಯಾರ ಮನೆಗಂದ ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತಾರೋ ಆ ಮನೆತನಕ್ಕೆ ಅಂದ ಸಂಪತ್ತಿಗೆಂದ ಕೊರತೆ ಬರಲ್ಲ ಏನ್ರಿ, ಐಶ್ವರ್ಯಕ್ಕೆಂದ ಕೊರತೆ ಬರಂಗಿಲ್ಲ. ಯಾವ ಕಿರಿಕಿರಿ ಜಗಳ ಅಂತಕ್ಕಂಥ ಇರ್ಲಾರ್ದೇನೆ ಆನಂದದ ಜೀವನ ಅಂತಕ್ಕಂಥ ನಡೀತದಲ್ಲ, ಅದಕ್ಕಿಂತ ಸ್ವರ್ಗ ಮತ್ತೊಂದು ಯಾವ್ದು ಕೂಡ ಇಲ್ಲತ್ತ. ಯಾವುದು ಗಂಡ ಜಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗ ಹಿತವಾಗಿ ಪುದುಸುವಂಗೆ ಪರಮಾತ್ಮ ಯಾವುದನ್ನ ಮೆಚ್ಚುಗೋತಾನ ಅಂತಕೊಂಡ ಕೇಳಿದ್ರ ಏನ್ರಿ, ಗಂಡ ಹೆಂಡತಿ ಈರ್ವರ ಕುಡಂದ ಎಲ್ಲಿ ಅವ್ರು ಈರ್ವರ ಮನಸ್ಸಂತಕ್ಕಂಥ ಒಂದಾಗಿರ್ತದೋ, ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು, ಒಂದೇ ದೇವ್ರ ಮೇಲೆ ಭಕ್ತಿ ಅಂತಕ್ಕಂಥ ಇಟ್ಟುಕೊಂಡು ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾ ದಾನ ಧರ್ಮಾದಿಗಳನ್ನ ಮಾಡ್ತಾ ಯಾರು ಜೀವನ ಅಂತಕ್ಕಂಥ ಕಳೀತಾರಲ್ಲ ಅವ್ರ ಜೀವನವನ್ನೇ ಭಗವಂತ ಮೆಚ್ಚುಗೋತಾನ ಏನ್ರಿ. ಅವ್ರ ಜೀವನನೇ ಪರಮಾತ್ಮನ ಮೆಚ್ಚುಗೋತಾನ. ಇಲ್ಲಾದ್ರ ಅದಕ್ಕಾಗಿನ ಬಸವಣ್ಣ ಇನ್ನೊಂದು ವಚನ ಬರ್ದ, ಏನತ್ತ, ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರಮಸಣಿಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮಂಸತ್. ಅವ್ರು ಏನಂತಾರ, ಗಂಡ ಶಿವದೇವರ ಭಕ್ತ, ಗಂಡ ಪ್ರತಿನಿತ್ಯನ ಕೂಡ ಮಲ್ಲಯ್ಯನ ಗುಡಿಗೆಂದ ಬಂದು ಏನ್ರಿ ಅದಕ್ಕೆ ಮಲ್ಲಯ್ಯನಿಗೆ ನಮಸ್ಕಾರ ಮಾಡಿ ಮಲ್ಲಯ್ಯನ ತೀರ್ಥ ತಗೊಂಡು ಹೋಗಿ ಅವ ಭಕ್ತಿದಿಂದ ಅವ ಇರ್ತಿದ್ರ. ಮನೆಯಾಗಿಂದ ಹೆಂಡತಿ ದ್ಯಾಮವ್ವ ದುರ್ಗವ್ವ ತಗೊಂಡು ತಿರುಗಾಡಿ ಮನ್ಯಾಗ ಕೂತ್ಕೊಂಡು ಸೆರೆ ಮಾಂಸ ತಿಂತಿದ್ಲವತ್ತಂದ್ರ ಚಂದ ಅನಿಸ್ತದ್ರಿ. ಚಂದ ಅನಿಸ್ತಾನೆ. ಎರಿಗಳಿತ್ತು ಕ್ವಾಣ ಕೆರಿಗಳಿತ್ತ. ಅವ ನೋಡಿದ್ರಿಂದ ಭಕ್ತಿವಂತ ಏನ್ರಿ ದಿನನಿತ್ಯನ ಕೂಡ ಮಲ್ಲಯ್ಯನ ದೇವಸ್ಥಾನಕ್ಕೆ ಬಂದು ಮಠಮಾನ್ಯಗಳಿಗೆ ಬಂದು ಏನ್ರಿ ತೀರ್ಥ ಪ್ರಸಾದ ಅಂತಕ್ಕಂಥ ಅಮ್ಮ ತಗೋತಿದ್ರ. ಮನ್ಯಾಗ ಕೂತ್ಕೊಂಡ ಹೆಂಡತಿ ಸೆರೆ ಮಾಂಸ ಕುಡಿತಿದ್ಲತ್ತಂದ್ರ ಇದಕ್ಕೆ ಸಂಸಾರ ಅಂತಾರೇನ್ರಿ? ಸಂಸಾರ ಅಂತಾರೇನು ಹೇಳ್ಬೇಕು. ಗಂಡ ಏನ ಊರಾಗಿಂದ ಪ್ರವಚನಕ್ಕೆಂದ ಏನ್ರಿ ಗಡಿ ಕೊಡುವ ಅಪ್ಪವ್ರು ಮುಂದಾರ, ಅದಕ್ಕೆಂದ ಹೋಗು ಊರಾಗಿಂದ ಪ್ರವಚನ ಕೇಳಿ ಬಾ. ನಾ ಯಾಕೆ ಕೊಲ್ಲ ಇಲ್ಲೇ ಕೊಂಬಿ ಮ್ಯಾಗ ಕುಂದಿರ್ತೀನಿ ಅಂದ್ರೆ ಏನ್ರಿ ಒಂದೊಂದು ಇರ್ತಾವ ನೋಡಿಲ್ಲ ಒಂದೊಂದು ಮನ್ಯಾಗ. ಒಂದೊಂದು ಮನ್ಯಾಗ ಅಂದ್ರೆ ಹೆಣ್ಮಕ್ಳು ಇರ್ತಾರ, ಹೋಗಿ ಪ್ರವಚನಕ್ಕೆ ಹೋಗತ್ತಿಕೊಂಡು ನಾ ಯಾಕೆ ಹೋಲಿ
ನಾವು ಹೋಗಂಗಿಲ್ಲ. ನಾವು ಗಂಡ ಅನ್ಬೇಕು, ಅಪ್ಪಿ ತಪ್ಪಿ ಊರಾಗಿಂದ ಗುಡಿಯಾಗ ಪ್ರವಚನ ಹಚ್ಚಾರ, ನೀ ಒಂದೇ ಹಾದಿಗೀದಿ ಎತ್ತಿಕೊಂಡು 5ಕ್ಕೆ ಬಂದು ತೇರಿ ಬೆನ್ನು ಕೊಟ್ಟು ಕೂತ್ರಿ ಏನು ಮಾಡೋದು? ಒಂದೊಂದು ಇರ್ತಾವಿಲ್ಲ ಮನ್ಯಾಗಂದ, ಅಲ್ಲ ರೊಟ್ಟಿ ಮಾಡು, ನಾ ಯಾಕೆ ಮಾಡಿ ರೊಟ್ಟಿ ಗಿಟ್ಟಿ ಮಾಡಕ್ಕೆ, ಪಲ್ಯ ಮಾಡೋ ನಾ ಯಾಕೆ ಮಾಡಲಿ, ಪಿಲ್ಲೆ ಮಾಡಿ. ಹಾಂ, ಒಬ್ಬನಿಗೆ ಸಾಕಾಗಿ ಹೋಗಿತ್ತತ್ತು ಏನ್ರಿ, ಸಾಕಾಗಿ ಹೋಗಿತ್ತು. ಒಟ್ಟು ಹೆಣ್ತಿ ಅವ ಹೇಳಿದ್ದು ಏನೂ ಕೇಳ್ತಿದ್ದಿಲ್ಲ. ಒಟ್ಟು ಅವ್ನು ಎದುರೇ ಮಾತಾಡಕ್ಕೆ, ಅವ ಮಾಡಂದಿದ್ದು ಮಾಡೋಕ್ಕೆಲ್ಲ, ಬ್ಯಾಡಂದ್ರೆ ಬಿಡೋಕ್ಕೆಲ್ಲ. ಸಾಕಾಗಿ ಹೋಗಿತ್ತು ಅವನಿಗೆ. ಯಾವಾಗಿಂದ ಸಾಕಾಗಿ ಹೋಗಿತ್ತು, ಅವ ಏನಂದ ನೋಡ, ನಾ ಕೂಡಲು ಸಂಗಮ ಕೊಂಟೀನಿ, ನೀ ಬರಬೇಡ ಅಂದ. ಕೂಡಲು ಸಂಗಮ ಕೊಂಟೀನಿ, ನೀ ಬರಬೇಡ ಅಂದ. ಅಂದ್ರೆ ಅವ್ನಿಗೆ ಗೊತ್ತಿತ್ತು ಬರಬೇಡ ಅಂದರೆ ಬರ್ತಾಳಿಕ್ಕಿ. ಯಾಕಂದ್ರೆ ಅವ ಏನು ಹೇಳ್ತಾನೆ ಅದು ಎದುರೇ ಮಾಡ್ತಿತ್ರಿ ಮನ್ಯಾಗ. ಸಾಕಾಗಿತ್ತು ಅವನಿಗೆ. ಯಾವಾಗ ನಾ ಕೂಡಲು ಸಂಗಮ ಕೊಂಟೀನಿ ಬರಬೇಡ ಅಂದ. ನಮ್ಮ ಕರ್ನಾಟಕದಾಗ ಐತಿಲ್ಲ, ಬಾಗೇವಾಡಿ ತಾಲೂಕಿನೊಳಗೆ ಏನ್ರಿ ಕೂಡಲು ಸಂಗಮ ತಗೊಂಡು ಐತಿ, ನೋಡಿರ್ಬೇಕು ನೀವು ಯಾರೇ, ಬಸವಣ್ಣವ್ರ ಐಕ್ಯ ಸ್ಥಳ. ಯಾವಾಗ ನಾನು ಬರಬೇಡ ಅಂದ, ಐನಾ ಬರಕ್ಕೆ ನೆತ್ತಿಕೊಂಡೊಂದು ತಾನು ಸೀರೆ ಪರಿ ಹಾಕೊಂಡು ಚೀಲ್ದಾಗ ಹೊಂಟ. ಇಬ್ರು ಕೂಡಲು ಸಂಘ ಬಂದರು. ಅಲ್ಲಿ 2 ನದಿ ಕೂಡ್ಯಾವ ಏನ್ರಿ, 2 ಹೊಳೆ ಕೂಡ್ಯಾವ. ಅಲ್ಲಿ 2 ಹೊಳೆ ಕೂಡ್ಯಾವ, ನೀರು ಭಾಳ. ಇವ ಏನು ಮಾಡ್ದ, ಬಟ್ಟೆ ಗಿಟ್ಟಿ ಕಳೆದು ಒಂದು ಸವನ ಈಸಾಡ್ಲಕತ್ತ. ಈಸಾಡೋದ್ರೊಳಗೆ ಆಕಿನೂ ಹೊಂಟಾಳ ನೀರಾಗ. ಅವ ಅಂದ ಹುಚ್ಚುಗೊಟ್ಟಿ, ಒಳಗೆ ಬರಬೇಡ, ಏನು ಒಳಗೆ ಬರಬೇಡ, ನಿನಗೆ ಅಲ್ಲೇ ಮ್ಯಾಲೆ ನೀರು ತಂದು ಕೊಡ್ತೀನಿ, ಸ್ನಾನ ಮಾಡಕತ್ತಿ, ಒಳಗೆ ಬರಬೇಡ, ನೀರು ಭಾಳವ ಅಂದ. ಅಯ್ಯ ನಿನಗಿಲ್ಲ, ನನಗೆ ಇರ್ತಾವ ನೀರ. ಅವ ತಂದಿದ್ದೆ ಅದಕ್ಕೆ ತಂದನ ಏನ್ರಿ. ನಿನಗೆ ಇಲ್ಲ ನೀರು ಭಾಳ, ನನಗೆ ಇರ್ತಾವ ನನಗೆ. ಅಲ್ಲ ನಾ ಬರಕ್ಕಿನಿ ಅಂದ್ಲು, ಬಾ ಅಂದ. ಹೇಳ್ತೀನಿ ಮೊಳಕಾಲಿಗೆ ಬಂದು ನೀರು, ಇನ್ನು ಮುಂದೆ ಬರಬೇಡ, ಮುಂದೆ ಭಾಳ ನೀರು ಬರಬೇಡ. ಅವ ಅಲ್ಲೇ ಒಳಗೆ ನೀ ಈಸಾಡ್ಕೊತ ಹೇಳವ, ಮುಂದೆ ಒಳಗೆ ಬರಬೇಡ. ನಾ ಯಾಕೆ ಬರಬಾರ್ದು, ನಾ ಬರಕ್ಕಿನಿ ಅಂದ್ಲು. ಕುತ್ತಿಗೆ ಬಂದು ಕಡೆಗೆ ಅಂತ ನಾವ ಇನ್ನು ಮುಂದೆ ಬರಬೇಡ, ಹುಚ್ಚುಗೊಟ್ಟಿ ನೀರು ಭಾಳ ಅದಾವ, ನೀ ಮುಳುಗಿ ಹೋಗಿದ್ ನೋಡಿ, ಬೇಡ ಅಂದ. ನೀ ಮುಳುಗಂಗಿಲ್ಲ, ನಾನೇ ಮುಳುಗ್ತೀನಿ, ನಾ ಬರಕ್ಕಿನಿ ಅಂದ್ಲು, ಬಾ ಅಂದ. ಹೇಳ್ತೀನಿ, ಇದು ಕೈಕಾಲು ಬಡ್ಲಕತ್ ನೀರಾಗ ಕಾಲು ಹಾರದು ಬಾದ್ಲು ಹೊಳ್ಯಾಗ ಕೈ ಮ್ಯಾಕ್ ರೀ. ಅವ ಅಂದ ರೀ ಇಲ್ಲ ರಾಯಿಲ್ಲ ಹೋಗಿ ಬಾ ಅಂದ. ಏನ್ರಿ, ರೀ ಇಲ್ಲ ರಾಯಿಲ್ಲ ಹೋಗಿ ಬಾ, ಸಾಕಾಗ್ಯದ. ಸುಮ್ಮನೆ ನಿಂದು ಏನು ಮಾಡೋದು, ಆಯಿತು ನೀವು ಹೋಗಿ ಬಾ ತಗೊಂಡು ಕೈ ತೊಳ್ಕೊಂಡು ಬಂದ. ಹಂಗಾಕ ಒಂದೊಂದು ಮನೆತನದೊಳಗೆ ಅಂದ ಇಂಥವು ಕಿರಿಕಿರಿ ಅಂದಾಗ ಇರ್ತಾವ ಏನ್ರಿ. ಇದಕ್ಕೆ ಸಂಸಾರ ತಗೊಂಡಂಗಿಲ್ಲ ಏನ್ರಿ. ಗಂಡನ ಎದುರು ಮಾತಾಡೋದು ಸಂಸಾರ ತಗೊಂಡಲ್ಲ ಏನ್ರಿ. ಹೆಂಡತಿ ಎದುರು ಮಾತಾಡೋದು ಕೂಡ ಗಂಡನ ಸಂಸಾರ ಅಂತಕ್ಕಂಥ ಅಲ್ಲ. ಗಂಡ ಹೆಂಡರ ಮನಸ್ಸು ಅಂತಕ್ಕಂಥ ಒಂದಾಗಿರ್ಬೇಕು, ಒಂದೇ ದೇವ್ರ ಮೇಲೆ ಅಂತ ನಂಬಿಕೆ ಇರಬೇಕು ಏನ್ರಿ. ನಂಬಿಕೆ ಭಕ್ತಿ ಅಂತಕ್ಕಂಥ ಇಟ್ಕೊಂಡು ಜೀವನ ಅಂತಕ್ಕಂಥ ಯಾರು ಕಳೀತಾರಲ್ಲ ಅಂಥವ್ರ ಜೀವನ ಅಂತಕ್ಕಂಥ ನೋಡಿನೇ ಭಗವಂತ ಮೆಚ್ಚುಗೋತಾನೆ ಹೊರತಾಗಿ ಇಲ್ಲದೆ ಇದ್ರ ಮೆಚ್ಚುಗೊಳಕ್ ಆಗಂಗಿಲ್ಲ. ಇಲ್ಲಿ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂದ್ರೆ ಹೆಂಗ ಅದರ ತಗೊಂಡ ಕೇಳಿದ್ರೆ, ಹೆಂಗ ಜೇಡರ ದಾಶಿಮಾರಿ ಹೇಳಿದ್ರಲ್ಲ ಏನ್ರಿ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸುವಂಗೆ, ಹಂಗ ಇವರು ಯಾವ ಜ್ಞಾನರೆಡ್ಡಿ ಮತ್ತು ಯಾವ ನಿರ್ಮಲಾದೇವಿ ಅಂತಕ್ಕಂಥವ್ರು ಹೆಂಗ ಅದರ ತಗೊಂಡು ಕೇಳಿದ್ರೆ ಏನ್ರಿ, ಒಬ್ರಿಗೊಬ್ರಿಂದ ಮನಸ್ಸು ಅಂತಕ್ಕಂಥ ಅರ್ಥ ಮಾಡಿಕೊಂಡು ಏನ್ರಿ. ಒಂದು ಕಡೆಗೆ ನಿರ್ಮಲಾದೇವಿ ಗಂಡನ ಸೇವೆ ಅಂತಕ್ಕಂಥ ಮಾಡ್ತಾಳೆ. ಒಂದು ದಿವಸನೂ ಕೂಡ ಗಂಡನ ಮಾತುಗಳಂತಕ್ಕಂಥ ಮೀರಂಗಿಲ್ಲ ಏನ್ರಿ. ಹೆಂಡತಿ ಮಾತಿಂದ ಗಂಡ ಮೀರಂಗಿಲ್ಲ. ಈರುಬರ ಮನಸ್ಸಂತಕ್ಕಂಥ ಒಂದು ಮಾಡಿಕೊಂಡು ಆನಂದದ ಜೀವನ ಅಂತಕ್ಕಂಥ ಕಳೀತಾರೆ. ಇದ್ರ ಮಧ್ಯದೊಳಗ ಸದಾಕಾಲದ ಭಗವಂತನ ಧ್ಯಾನ, ಪರಮಾತ್ಮನ ನಾಮಸ್ಮರಣೆ, ದಾನ ಧರ್ಮಾದಿಗಳನ್ನ ಮಾಡ್ತಾ ಮಾಡ್ತಾ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಜೀವನ ಅಂತಕ್ಕಂಥದನ್ನ ಕಳೀತಾರೆ. ಏನೆಲ್ಲ ಆನಂದದ ಜೀವನ ಇದೆ. ಆದ್ರ ಏನು ಇಲ್ಲೊಂದು ಕಷ್ಟ ಹತ್ತುಕೊಂಡ ಕೇಳಿದ್ರೆ ಎಲ್ಲಾನು ಕೂಡ ಐತಿ. ಭಗವಂತ ಎಲ್ಲಾ ಸೌಕರ್ಯನು ಕೂಡ ಕೊಟ್ಟಾನೆ, ಎಲ್ಲ ಆನಂದದ ಜೀವನ ಅಂತಕ್ಕಂಥ ಕೊಟ್ಟಾನೆ. ಈರುವರು ಕೂಡ ಆನಂದದ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತಾರೆ. ಆದ್ರೆ ಒಂದೇ ಒಂದು ದುಃಖ ಏನು ಹೊತ್ತುಕೊಂಡು ಕೇಳಿದ್ರೆ, ಯಾವ ನಿರ್ಮಲಾದೇವಿ ಅಂತ ಪ್ರತಿನಿತ್ಯನು ಕೂಡ ಕಣ್ಣೀರು ಹಾಕೋದು ಒಂದೇ ಒಂದು ಕಾರಣಕ್ಕಾಗಿ. ಅದು ಯಾವ ಕಾರಣ ಹತ್ತಿಕೊಂಡ ಕೇಳಿದ್ರೆ, ಮಕ್ಕಳಾಗಿಲ್ಲ ಹತ್ತಿಕೊಂಡನು ಅಂತ ಕಾರಣಕ್ಕಾಗಿ ಅಂತ ಕಣ್ಣೀರು ಹಾಕ್ತಾ. ಯಾಕ್ರಿ, ಹೆಣ್ಮಕ್ಳಿಗೆ ಮದುವೆ ಆದ 1 ವರ್ಷಕ್ಕೆ ಏನ್ರಿ ಒಂದು ಮಗು ಹುಡ್ತಂದ್ರೆ ಅವ್ರಿಗೆ ನೀವು ಏನು ಕ್ವಿಂಟಲ್ ಬಂಗಾರ ಕೊಟ್ಟರು ಅಷ್ಟು ಖುಷಿ ಆಗಂಗಿಲ್ಲ. ಒಂದು ಮಗು ಹುಟ್ಟದ್ರಂದ ಅಷ್ಟು ಖುಷಿ ಆಕ್ಕ. ಪಾಪ ಇಲ್ಲಿ ನಿರ್ಮಲಾದೇವಿ ಜ್ಞಾನರೆಡ್ಡಿಗೆ ಮಕ್ಕಳೇ ಇಲ್ಲ. ಯಾವಾಗಿಂದ ಮಕ್ಕಳಾಗಿಲ್ಲ ತಗೊಂಡು ದಿನನಿತ್ಯನು ಕೂಡ ಏನ್ರಿ ಊರು ಹೊರಗಿಂದ ಇರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನ ಹೆಂಗೆ ನಿಮ್ಮ ಊರಾಗಿಂದ ಬಣಜುಗಳ ಗ್ರಾಮದೊಳಗ ಊರು ಹೊರಗಿಂದ ಮಲ್ಲಯ್ಯನ ಗುಡಿ ಐತಲ್ಲ, ಹಂಗ ಅವತ್ತಿನ ದಿನಮಾನದೊಳಗೆ ಸೋಮಲಾಪುರದೊಳಗನು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಇತ್ತು. ಅಲ್ಲಿನೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ
ಏನ್ರಿ ದೊಡ್ಡದಾಗಿರ್ತಕ್ಕಂಥ ಲಿಂಗ ಏನ್ರಿ ದಿನನಿತ್ಯನ ಕೂಡ ಪಾಪ ನಿರ್ಮಲಾದೇವಿ ಜ್ಞಾನ ರೆಡ್ಡಿ ಇವರು ಈರ್ವರು ಕೂಡ ಎಲ್ಲಿಗೆ ಹೋಗಿದ್ರು ಹೊತ್ತುಕೊಂಡು ಕೇಳಿದ್ರ ಬೆಳಗಿನ ಜಾವದೊಳಗೆ ಅಂತ ಹೇಳಬೇಕು ಏನ್ರಿ ಎದ್ದು ಇವರೆಲ್ಲ ಯಾರು ಹೊತ್ತುಕೊಂಡ ಕೇಳಿದ್ರೆ ಬಹುಶಃ ನಿಮ್ಗೊಂದು ಮಾತು ಹೇಳ್ತೀನಿ, ಇವರು ಲಿಂಗಾಯತ ರೆಡ್ಡಿ ಇದ್ದವರು ಅಂದ್ರ ಇವರಿಗೆ ಪಾಕನಾಕ ರೆಡ್ಡಿ ಎತ್ತುಕೊಂಡ ಕರಿತಿದ್ರು. ಪಾಕನಾಕ ರೆಡ್ಡಿ ಎತ್ತುಕೊಂಡ್ರ ಇವ್ರು ಕೊಳ್ಳಾಗ ಲಿಂಗ ಇರ್ತದೆ ಏನ್ರಿ, ಲಿಂಗ ದೀಕ್ಷೆ ಮಾಡ್ಕೋತಾರೆ. ಯಾಕಂದ್ರ ರೆಡ್ಡಿ ಮನಿತನದೊಳಗಿಂದ ಬಹಳ ತರದ ರೆಡ್ಡಿ ಮನಿತನಗಳದಾವೆ ಏನ್ರಿ, ಪಾಕನಾಕ ರೆಡ್ಡಿ, ಚಿಟಮುಟ್ ರೆಡ್ಡಿ, ಮಟಮಟ್ ರೆಡ್ಡಿ ಏನ್ರಿ, ಹೇಮ ರೆಡ್ಡಿ, ಈ ಯಲಮ ರೆಡ್ಡಿ, ಹಿಂಗೆಲ್ಲ ಅವ್ರವ್ರು ಈಗ ಹೆಂಗ ನಮ್ಮ ಲಿಂಗಾಯತರದೊಳಗನೆ ಏನ್ರಿ ಗೌಡ್ರ ಅಂತೀವಿ, ಪಾಟೀಲ್ರ ಅಂತೀವಿ, ಏನ್ರಿ ಬಣಜಿಗರ್ ಅಂತೀವಿ, ಪಂಚಮ ಸಾಲರ್ ಅಂತೀವಿ, ಹಿಂಗ ಹೆಂಗ ಎಲ್ಲಾನು ಕೂಡ ಅಂತೀವಲ್ಲ, ಹಂಗ ಅವತ್ತಿನ ದಿನಮಾನದೊಳಗ ಯಾವ ನಿರ್ಮಲಾದೇವಿ ಮತ್ತು ಯಾವ ಜ್ಞಾನ ರೆಡ್ಡಿ ಇವ್ರು ಈರ್ವರೆಗೂ ಕೂಡ ಎಂಥವ್ರು ಹೊತ್ತುಕೊಂಡು ಕೇಳಿದ್ರೆ ಬೆಳಗಿನ ಜಾವದೊಳಗಿಂದ ಹೇಳ್ಬೇಕು, ಸ್ನಾನ ಮಾಡ್ಕೋಬೇಕು. ಇವರು ಎದುರ ಬಿದ್ರೆ ಇಬ್ರು ಕುತ್ಕೊಂಡು ಏನ್ರಿ ಇಷ್ಟ ಲಿಂಗ ಪೂಜೆ ಮಾಡ್ಕೋಬೇಕು. ಯಾವಾಗಿಂದ ಲಿಂಗ ಪೂಜೆ ಆದ ತಕ್ಷಣನೇ ಈರವರೆಗೂ ಕುಡ್ಕೊಂಡು ಎಲ್ಲಿಗೆ ಬರ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ ಊರು ಹೊರಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತಿದ್ರು. ಯಾವಾಗಿಂದ ಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತಿದ್ರು, ಬಂದು ಪ್ರತಿನಿತ್ಯನ ಕೂಡ ಈರ್ವರು ನಮಸ್ಕಾರ ಮಾಡಿ ಯಾವಾಗಿಂದ ಮಲ್ಲಯ್ಯನ ಗುಡಿ ಅಂದು ಜ್ಞಾನ ರೆಡ್ಡಿ ಅಂದ ಹೊರಗೆ ಬಂದ್ರ ಆದ ನಿರ್ಮಲಾದೇವಿ ಅಂದ ಹೊರಗೆ ಬರ್ತಿದ್ದಿಲ್ಲ. ಯಾಕೆ ಹತ್ತುಕೊಂಡ ಕೇಳಿದ್ರ ಆ ಮಲ್ಲಯ್ಯನ ಲಿಂಗದ ಮುಂದೆ ಕುತ್ಕೊಂಡು ಅಂದ ಕಣ್ಣೀರ್ ಆಗ್ತಿಲ್ಲ. ಮಲ್ಲಯ್ಯ, ನಾನು ಏನ್ ತಪ್ಪು ಮಾಡೀನಿ, ನಾ ಏನ್ ಅಪರಾಧ ಮಾಡೀನಿ, ನನಗೆ ಒಂದೇ ಒಂದು ಮಗುವಿನನ್ನು ಕೊಡು. ನಾನು ನಿನ್ನಲ್ಲಿ ಅಂದ ಬಂಗಾರ ಕೇಳಂಗಿಲ್ಲ, ಬೆಳ್ಳಿ ಕೇಳಂಗಿಲ್ಲ, ಸಿರಿ ಸಂಪತ್ತುಗಳನ್ನ ಕೇಳಂಗಿಲ್ಲ. ಹಾಗಾದ್ರೆ ನಾನು ಏನ್ ಕೇಳ್ತೀನಿ ಎತ್ತುಕೊಂಡು ಕೇಳಿದ್ರ ನನಗೆ ಅಂದ ಒಂದೇ ಒಂದು ಮಗುವಿನನ್ನು ಕೊಡು. ಅದು ಎಂಥದ್ಯಾಕಿಲ್ಲ, ಕರ್ರಗರ ಇರ್ಲಿ ಬೆಳಗರ ಇರ್ಲಿ ಬೇಡ, ಈಗ ಹುಟ್ಟಂದ ಈಗ ಸಾಯುವಲ್ಲೆಕ್ಕ, ಹೆಣ್ಣರ ಇರ್ಲಿ ಗಂಡರ ಇರ್ಲಿ, ನನಗೊಂದು ಮಗುವಿನನ್ನು ಕೊಡುವತ್ತೆ ಕೊಡದ ಕಣ್ಣೀರಾಗ್ತಾಳ. ಯಾವಾಗಿಂದ ಏನ್ರಿ ಮಲ್ಲಯ್ಯನ ಎದುರಿಗೆ ಕೂತ್ಕೊಂಡ ಕಣ್ಣೀರ್ ಹಾಕ್ತಿರ್ತಾಳೆ ದಿನ. 8 ವರ್ಷ 12 ವರ್ಷಗಳ ಪರ್ಯಂತರವಾಗಿ ಯಾವ ನಿರ್ಮಲಾದೇವಿ ಒಂದು ಮಗುವಿನನ್ನು ಕೊಡು ಹೊತ್ತಿಕೊಂಡೊಂದು ಒಂದು ಸವನಂದ ಕಣ್ಣೀರ್ ಹಾಕ್ತಾಳೆ, ದುಃಖ ಮಾಡ್ತಾಳೆ. 12 ವರ್ಷಗಳ ಪರ್ಯಂತರವಾಗಿ ಅವಳಿಗೆ ಮಕ್ಕಳಾಗಿದ್ದಿಲ್ಲ. ಮತ್ತೆ ಮಕ್ಕಳಾಗಿಲ್ಲ ಹತ್ತಿಕೊಂಡೇನು ಭಗವಂತನ ಧ್ಯಾನ ಬಿಟ್ಟಿಲ್ಲ ಏನ್ರಿ, ಪರಮಾತ್ಮ ನಾಮಸ್ಮರಣೆ ಬಿಟ್ಟಿಲ್ಲ ಏನ್ರಿ, ಲಿಂಗ ಪೂಜೆ ಅಂತ ಬಿಟ್ಟಿಲ್ಲ, ಯಾವುದನ್ನು ಕೂಡ ಬಿಟ್ಟಿಲ್ಲ. ಆದ್ರ ಅಳೋದು ಮಾತ್ರ ಅಂದ ಬಿಟ್ಟೇ ಇಲ್ಲ. ಒಂದು ಕಡೆಗೆ ಅಂದ ಮಲ್ಲಯ್ಯ ನನಗೊಂದು ಮಗುವಿನನ್ನು ಕೊಡು, ನನಗೆ ಮಗುವಿನನ್ನು ಕೊಡು, ನನಗೆ ಮಗನನ್ನು ಕೊಡು ಹೊತ್ತುಕೊಂಡು ದಿನನಿತ್ಯನ ಕುಣದ ಕಣ್ಣೀರು ಹಾಕ್ತಾ ಇರುವಾಗ ಜ್ಞಾನ ರೆಡ್ಡಿ ಅಂತಿದ್ದ, ಹುಚ್ಚಿ ಯಾಕೆ ಕಣ್ಣೀರು ಹಾಕ್ತಿದೆ, ಭಗವಂತನಿಗೆ ಅಂದ ಕೊಡಬೇಕು ಅನ್ನುವಂಥ ಇಚ್ಛೆ ಇತ್ತು ಅಂತಂದ್ರೆ ಯಾವಾಗೋ ಕೊಡ್ತಿದ್ದ. ಬಹುಶಃ ಪರಮಾತ್ಮನ ನನ್ನ ಮೇಲಂದ ಮುನಿಸ್ಕೊಂಡಿರ್ಬೇಕು, ಪರಮಾತ್ಮ ನನ್ನ ಮೇಲಂದ ಸಿಟ್ಟಾಗಿರ್ಬೇಕು, ಅವ್ರಿಗೆ ಕೊಡಬಾರ್ದು ಹೊತ್ತುಕೊಂಡಂತ ಮನಸ್ಸಾಗದ ಹತ್ತುಕೊಂಡಾಗ ನೀ ಏಟ್ ಬೇಡ ಹತ್ರ ಏನು ಉಪಯೋಗ ಏನಕತಿ, ಯಾಕೆ ಅಳ್ತಿದ್ದಿ ಅಳಿಬೇಡ, ಆಯ್ತಲ್ಲ ಏನ್ರಿ ಮಕ್ಕಳೆಲ್ಲ ಹತ್ತುಕೊಂಡ್ರೆ ಏನಾಯ್ತು, ಆಯ್ತು ನಿನಗೆ ನಾ ಮಗ ಆಗಿರ್ತೀನಿ, ನೀ ನನಗೆ ಮಗಳಾಗಿರ್ಬೋದು. ಏನು ಅವರೇ ಮಕ್ಕಳ ಹತ್ತಿರ ಅನ್ನೋದಲ್ಲ. ಯಾಕ್ರಿ ಒಂದೊಂದು ಸರಿ ಅಂದ ಗಂಡ ಹೆಣ್ಣು ಮಕ್ಕಳಿಗೆ ಅಂದ ಏನಿರ್ತಾನ ತಗೊಂಡು ಕೇಳಿದ್ರ ಹೆಂಡತಿ ತಾಯಿಯಾಗಿನೇ ಇರ್ಬೇಕಾಕ್ಕದ. ಹೇಳ್ತಾರಲ್ರಿ ಭೋಜ್ಯೇಶು ಮಾತಾ ಹೇಳ್ತಾರಲ್ಲ, 6 ಗುಣ ಇರಬೇಕು ಹೆಣ್ಣಿನ ಬಲ್ಲಿ. ಅವು ಯಾವ್ಯಾವ ಗುಣ ಹತ್ತುಕೊಂಡ ಕೇಳಿದ್ರೆ ಮೊದಲನೇದಾಗಿರ್ತಕ್ಕಂಥ ಹೇಳ್ತಾರೆ ಭೋಜ್ಯೇಶು ಮಾತಾ, ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಗಂಡನಿಗೆ ಅಂದ ಊಟ ಕೊಡುವಂತ ಪ್ರಸಂಗದ ಒಳಗ ತಾಯಿ ಎದುರಿಗೆ ಕೂತಿ ಅಂದ ಹೆಂಗ ಮಕ್ಕಳಿಗೆ ಉಣಿಸ್ತಾಳೋ ಹಂಗ ಏನೇ ಉಣಿಸುವಂತ ಪ್ರಸಂಗದೊಳಗ ಒಂದು ಹೆಣ್ಣು ಗಂಡನಿಗೆ ಅಂದ ತಾಯಿಯಾಗಿ ಅಂದ ಊಟ ಮಾಡಿಸ್ಬೇಕತ್ತ. ಏನ್ರಿ, ಊಟ ಮಾಡ್ಸಕ ತಾಯಿಯಾಗಿ ಅಂದ ಊಟ ಮಾಡಿಸ್ಬೇಕು. ಕಾರ್ಯೇಶು ಮಂತ್ರಿ, ಮನೆಯಾಗಿಂದ ಕೆಲಸ ಮಾಡಾಗ ಏನ್ರಿ ನಿನ್ನ ಗಂಡ ರಾಜನಾಗಿರ್ಬೇಕು, ಏನ್ರಿ ಅವನ ಕೈ ಕೆಳಗಿಂದ ನೀನು ಏನ್ರಿ ಹಿಂಗ್ ದಾಸಿ ಹಂಗಿಂದ ಕೆಲಸ ಮಾಡ್ಬೇಕತ್ತ. ಕಾರ್ಯೇಶು ಮಂತ್ರಿ ಹಂಗಿಂದ ಕೆಲಸ ಮಾಡ್ಬೇಕು. ಇವೆಲ್ಲ 6 ಗುಣಗಳಿದ್ದಾಗ ಮಾತ್ರ ಏನ್ರಿ ಅವಳಿಗೆಂದ ಹೆಣ್ಣಂತಾರೆ ಹೊರತಾಗಿ ಈ 6 ಗುಣಗಳಿಂದ ಇರ್ಲಿಲ್ಲ ತಿಳ್ಕೊಂಡ್ರ ಏನ್ರಿ ಅವಳಿಗೆಂದ ಹೆಣ್ಣು ಎತ್ತುಕೊಂಡು ಕರೆಯಂಗಿಲ್ಲ, ಧರ್ಮ ಪತ್ನಿ ಎತ್ತುಕೊಂಡು ಕರೆಯಂಗಿಲ್ಲ. ಅದಕ್ಕಾಗಿನೇ ಇಲ್ಲಿ ಏನಂತಾನ ಪಾಪ ಜ್ಞಾನ ರೆಡ್ಡಿ ಹುಚ್ಚಿ ಯಾಕೆಂದ ಕಣ್ಣೀರು ಹಾಕ್ಲಕ್ಕತ್ತಿದ. ಆಯ್ತು ನಿನಗೆ ನಾ ಮಗ, ನನಗೆ ನೀ ಮಗ, ನಮ್ಗೆ ಈರ್ವರೆಗೂ ಕೂಡ ಆನಂದದ ಜೀವನ ಅಂತ ಕಳೆದಂದ ಹೋಗಿಬಿಡೋಣ. ಏನು ಈ ಮಕ್ಕಳು ಆದ್ರೆ ನಮಗೆಂದ ಇದು ತಗೊಂಡಂತ ಏನಿಲ್ಲ ಏನ್ರಿ, ನಾವು ಏನಾಗಿವೆ ತಗೊಂಡ ಕೇಳಿದ್ರ ಈ ಮಕ್ಕಳಿಗೆಂದ ತಂದೆ ತಾಯಿ ಆಗೋದಕ್ಕಿಂತ ಏನ್ರಿ ಅವ್ರು ಹೇಳ್ತಾರಿಲ್ಲ, ಈ ಮಕ್ಕಳಾಗೋದಲ್ಲ, ನಾವು ಗುರುವಿನ ಮಕ್ಕಳಾಗಿ ಬಿಟ್ಟಿವಲ್ಲ ನಮ್ಮ ಮೋಕ್ಷ ಅಂತಕಂದಿರ್ತಾರ. ಈ ಮಕ್ಕಳಲ್ಲಿ ಅಂದ್ರೆ ಭಾಳ ಮಂದಿ ಹೇಳ್ತಿರ್ತಾರ ಏನ್ರಿ, ಮಕ್ಕಳಲ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ತಗೊಂತಾರ. ಈ ಮಕ್ಕಳಲ್ಲ ಏನ್ರಿ, ಇವೆಲ್ಲ ಕುಡಿದು ಈಗ ನೋಡ್ರಿ ಇಟ್ಟು ಚಂದ ಪ್ರವಚನ ನಡೆದದ, ಅಲ್ಲಿ ರೋಡಿ ನಿಂತು ಒದರಾಡಕತ್ತ.
ಈ ಮಕ್ಕಳಲ್ಲಿ ಅಂದ್ರೆ ಏನು ಮೋಕ್ಷ ಸಿಗ್ತದ ಏನ್ರಿ? ಈ ಮಕ್ಕಳಾಗಲಿಲ್ಲ ಅಂದ್ರೆ ಕೂಡ ಮೋಕ್ಷ ಸಿಗ್ತದ. ಆದ್ರೆ ಯಾವಾಗ ಮೋಕ್ಷ ಸಿಗಂಗಿಲ್ಲ ಅಂತಂದ್ರೆ ನಾವು ಗುರುವಿನ ಮಕ್ಕಳಾಗಲಿಲ್ಲ ಅಂತಂದ್ರೆ ಮಾತ್ರ ನಮಗೆ ಈ ಜನ್ಮದೊಳಗಿಂದ ಮೋಕ್ಷ ಅಂತ ಸಿಗಂಗಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಮೋಕ್ಷ ತಿಳ್ಕೊಂಡ್ರೆ ಮತ್ತೆ ಹುಟ್ಟಂಗೆ ಇಲ್ಲ ಏನ್ರಿ? ಒಂದು ಸರಿ ಮೋಕ್ಷ ಸಿಕ್ಬಿಡ್ತು ಅಂತ ತಿಳ್ಕೊಂಡ್ರೆ ಮತ್ತೆ ಅವನಿಗೆ ಅದು ಹುಟ್ಟು ಸಾವುಗಳು ಏನ್ರಿ ಭಯ ಅಂತಕ್ಕಂದಿರಂಗಿಲ್ಲ. ಯಾಕ ಅವನಿಗೆ ಮುಕ್ತಿ ಆಗಿರ್ತದ, ಮೋಕ್ಷ ಸಿಕ್ಕಿರ್ತದ. ಹಂಗ ಏನ್ರಿ ನಮಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರ, ನಮಗೆ ಸ್ವರ್ಗ ಸಿಗಬೇಕಾಗಿತ್ತು ಅಂದ್ರ, ನಮಗೆ ಯಾವ ಮಕ್ಕಳಾಗಬೇಕಂತಂದ್ರ ನಾವು ಇನ್ನೊಬ್ಬ ಗುರುವಿನ ಮಕ್ಕಳಾದಾಗ ಮಾತ್ರ ನಮಗೆ ಒಂದು ಸ್ವರ್ಗ, ನಮಗೆ ಸುಖ, ಶಾಂತಿ, ನೆಮ್ಮದಿ ಅಂತ ಸಿಗುತ್ತದೆ, ಹೊರತಾಗಿಲ್ಲದೆ ಇದ್ರೆ ಸಿಗಂಗಿಲ್ಲ. ಅದಕ್ಕಾಗಿನೇ ಜ್ಞಾನರೆಡ್ಡಿ ಅಂತಾನೆ, ಹುಚ್ಚಿ ಯಾಕೆ ಕಣ್ಣೀರು ಹಾಕ್ತಿದಿ? ಕಣ್ಣೀರು ಹಾಕಕ್ಕೆ ಹೋಗ್ಬೇಡ ಏನ್ರಿ? ಭಗವಂತ ನಮಗೆಲ್ಲ ಕೊಡ್ಬೇಕನ್ನುವಂಥ ಇಚ್ಛೆ ಇತ್ತಂದ್ರೆ ಕೊಡ್ತಿದ್ದ, ಅವನಿಗೆ ಕೊಡಬಾರ್ದು ಅನ್ನುವಂಥ ಇಚ್ಛೆ ಆಗಿದೆ. ಅವನು ಹೆಂಗೆ ಕೊಡ್ತಾನೆ? ನೀ ಏಟು ಹತ್ರೇನು ಏಟು ಕೇಳಿದ್ರೇನು ಕೊಡಂಗಿಲ್ಲ. ಅದಕ್ಕಾಗಿನೇ ಹೇಳ್ತಾರೆ, ನೀನು ಏನು ಅಳ್ಳಕ್ಕೆ ಹೋಗ್ಬೇಡ ತಗೊಂಡು. ಪಾಪ ಸಮಾಧಾನ ಮಾಡಿದ್ರು, ಇಲ್ರಿ ನನಗೊಂದು ಮಗು ಬೇಕು, ನನಗೂ ಕೂಡ ನನ್ನ ಮನೆಯಾಗ ಒಂದು ಮಗು ಬೇಕು. ಅದು ಪಾಪ ನಿರ್ಮಲಾ ದೇವಿಯಿಂದ ಕಣ್ಣೀರು ಹಾಕ್ತಿರ್ತಾವೆ. ಆದ್ರೆ ಭಗವಂತನಿಗೆ ಅದು ಕೊಡೋ ಇಚ್ಛೆ ಆಗ್ಯದ. ಸಾಕ್ಷಾತ್ ಪಾರ್ವತಿನೇ ಏನ್ರಿ ಇದನ್ನೆಲ್ಲನೂ ಕೂಡ ನೋಡ್ಲಿಕ್ಕೆ ಎತ್ತಾಳ. ಹಿಂಗೆ ನೋಡ್ತಾ ನೋಡ್ತಾ ಏನ್ರಿ ಏನಾಕೈತಿ ನಾಳಿನ ದಿವಸ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನಾಳೆಗೆ ನೋಡೋಣ. ಆದ್ರೆ ಇಟ್ಟೆ ನಾಡದ ತೊಟ್ಟಲು ಕಾರ್ಯಕ್ರಮ